ಬೇಗ ನ್ಯೂಸ್ ಕನ್ನಡ. ನಾನು ನಿಮ್ಮ ದರ್ಶನ್ ವೀಕ್ಷಕರು. ಇವತ್ತು ಮಾರತಹಳ್ಳಿ ಹತ್ರ ಇರುವಂತಹ ನ್ಯೂ ಏಜ್ ಹೈಸ್ಕೂಲ್ ಅಂತ ಇದೆಯಲ್ವಾ, ಈ ಒಂದು ಶಾಲೆಗೆ ಬಂದಿದ್ದೀವಿ. ಈ ಒಂದು ಶಾಲೆಯ ಮೇಲೆ ಒಂದು ಆರೋಪ ಬಂದಿದೆ ವೀಕ್ಷಕರ. ನೀವು ನೋಡಿರ್ತೀರಾ 10 ಗಂಟೆ ಸುದ್ದಿಯಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಹುಡುಗ ತುಂಬಾನೇ ಭಾವುಕನಾಗಿ ನನಗೆ ಈ ಶಾಲೆಯಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇರುವಂತದ್ದು. ಅದನ್ನೆಲ್ಲ 500 ಸಲ ಬರ್ಕೊಂಬ ಅಂತ ಹೇಳ್ಬಿಟ್ಟು ಜೊತೆಗೆ ನೀಲ್ ಡೌನ್ ಕೂಡ ಮಾಡಿಸಿದಾರೆ. ನೀವು ಯಾವ ತರ ಅಂತ ಅವ್ರನ್ನೇ ಕೇಳೋಣ. ಮೊದಲನೇದಾಗಿ ಕನ್ನಡ ನಾಡು ನುಡಿ ಸ್ವಾಭಿಮಾನಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಅರುಣ್ ರವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಏನಾಯ್ತು ನಿಮ್ಗೆ? ಯಾವ ತರ ಈ ಒಂದು ವಿಷಯ ಯಾವ ತರ ಅಂದ್ರೆ, ಈ ಹುಡುಗ ಒಬ್ಬ ಧೈರ್ಯ ಮಾಡಿ ಒಂದು ವಿಡಿಯೋ ಮಾಡಿ ಕಳ್ಸಿದ್ದಾನೆ. ಸರ್, ನಮ್ಗೆ ಈ ತರ 500 ಸರಿ ಬರ್ಸ್ತಾ ಇದ್ದಾರೆ. ಐ ವಿಲ್ ನಾಟ್ ಸ್ಪೀಕ್ ಇನ್ ಕನ್ನಡ ಲ್ಯಾಂಗ್ವೇಜ್, ಐ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಅಂತ ಹೇಳ್ಬಿಟ್ಟು 500 ಸರಿ ಬರ್ಸ್ತಾರಂತೆ. ಅದನ್ನ ಅವನು ಬರ್ಕೊಂಡು ಹೋಗಿ ಮತ್ತೆ ಅವ್ನು ಯಾವಾಗ ಮಾತಾಡಿರ್ತಾನಲ್ಲ ಆ ಟೈಮ್ ಅಂತ ಹಿಡಿದು ಮನೆಗೆ ಹೋಗೋವರೆಗೂ ಅವ್ನು ನೀಡನ್ ಮಾಡಿ ಕುತ್ಕೊಬೇಕಂತೆ. ಈ ತರ ಸ್ಕೂಲ್ ನಡೀತಿದೆ. ಓಕೆನಾ? ನಾವು ಕೆಲವೊಂದು ಪ್ರಶ್ನೆ ಮಾಡಂತ ಬಂದಿದೆ. ಈ ಅಧಿಕಾರ ಅವ್ರಿಗಿಲ್ಲ. ಓಕೆ, ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ. ಸ್ಕೂಲಲ್ಲಿ ಇಂಗ್ಲಿಷ್ ಮಾತಾಡಬೇಕು, ಮಕ್ಕಳು ಕಲಿಬೇಕಂತ ರೂಲ್ಸ್ ಮಾಡಿದ್ರೆ ಓಕೆ, ಒಪ್ಕೊಳ್ಳೋಣ. ಇವ್ರಿಗೆ ಬರ್ಸಿ ಈ ತರ ಎಲ್ಲ ಬರ್ಸೋದು ಇದು ತುಂಬಾ ತಪ್ಪಾಗುತ್ತೆ. ಕನ್ನಡ ಮಾತಾಡಲ್ಲ ಅಂತ ಬರ್ಸಕ್ಕೆ ಟಾರ್ಗೆಟ್ ಮಾಡಿ ಕನ್ನಡನ ಬರ್ಸಿದಾರೆ ಅಂತ ನನ್ಗೆ ಅನ್ಸ್ತಿದೆ. ಮತ್ತೆ ಇನ್ನೊಂದ್ ಏನಂದ್ರೆ, ಆ ಹುಡುಗ ಇವಾಗ ಯಾವ ಲ್ಯಾಂಗ್ವೇಜ್ ಇರುತ್ತಲ್ವ ಅದಾಗ ವೀಕ್ ಇದಾನೋ ಅದನ್ನ ಬರ್ಸ್ಬೋದಾಗಿತ್ತು ಅವರು. ಎಕ್ಸಾಂಪಲ್ ಹೇಳ್ತಾ ಇದೀನಿ, ಅದನ್ನ ಬರ್ಸ್ಬೋದಾಗಿತ್ತು ಅವರು. ಈ ತರ ಇಂಗ್ಲಿಷ್ ಪೊಯಮ್ ಅಂದಾಗ್ಲಿ ಅದನ್ನಾಗ್ಲಿ ಬರ್ಸ್ಬೋದಾಗಿತ್ತು ಅವರು. ಅದನ್ನೆಲ್ಲ ಬರ್ಸಿದ್ರೆ ಇನ್ನೂ ಅವ್ರಿಗೆ ನಾಲೆಜ್ ಇಂಪ್ರೂವ್ ಆಗ್ತಾ ಇತ್ತು. ಅದು ಬಿಟ್ಬಿಟ್ಟು ನಾನು ಕನ್ನಡ ಮಾತಾಡಲ್ಲ, ನಾನು ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತೀನಿ, ಇದು ತಪ್ಪಾಗಿದೆ ಅವ್ರ ಕಡೆಯಿಂದ. ಅವ್ರ ಹತ್ರನೇ ಹೋಗಿ ಕೇಳೋಣ ಏನ್ ಹೇಳ್ತಾರಂತ. ಇದು ಬಂದು ಕನ್ನಡ ಸಂಬಂಧಪಟ್ಟಂಗೆ ನಾವು ಸ್ಕೂಲ್ಗೆ ಬಂದಿರೋದು. ಯಾಕಂದ್ರೆ ಇದು ಆಂಗ್ಲ ಭಾಷೆ ಅವ್ರಿಗೆ ಇಕ್ಕೊಂಬೋದು. ಸ್ಕೂಲಲ್ಲಿ ಆಂಗ್ಲ ಭಾಷೆ ಅನ್ನೋದು ಇದೆ, ನಾವೇನು ಅದ್ರಿಗೇನು ಅಭ್ಯಂತರ ಮಾಡಲ್ಲ. ಯಾಕಂದ್ರೆ ಆಂಗ್ಲ ಭಾಷೆದಲ್ಲಿ ಅವ್ರು ಬರ್ಸ್ಕೋದು ಅವ್ರದ್ದು ಅದು ಸಂಬಂಧಪಟ್ಟು. ನಮ್ಮ ಕನ್ನಡ ಸಂಘಕ್ಕೆ ಇದು ಕನ್ನಡ ಸಂಘದಿಂದ ಬಂದಿರೋದು ಏನು ಅಧ್ಯಕ್ಷ ಇದಂದ್ರೆ, ಅವರು ಕನ್ನಡಕ್ಕೆ ತುಂಬಾ ಮೂಲ ಕಾರಣದಿಂದ ಅವರು ತುಂಬಾ ಇದ್ರದಿಂದ ಅವ್ರು ಮಾಡ್ತಾ ಇರೋದು. ಅದಕ್ಕೋಸ್ಕರ ಇದು ನಾವೆಲ್ಲ ಬಂದು ಹೋರಾಟ ಮಾಡಿ ಅವ್ರನ್ನ ಕೇಳೋಕ್ಕೋಸ್ಕರ ಈಗ ಹೋಗ್ತಾ ಇದ್ರಿ. ಮೇಡಮ್ ಕರೆದಿದ್ದಾರೆ. ನಾವು ಯಾಕೋಸ್ಕರ ಹೋಗಿಲ್ಲ ಅಂದ್ರೆ, ಇವಾಗ ನಮ್ಮ ಸಂಘಟನೆ ಎಲ್ಲರೂ ಸೇರಿ ಹೋಗ್ಬೇಕನ್ಬಿಟ್ಟು ನಾವು ವೆಯ್ಟ್ ಮಾಡಿ ಇವಾಗ ಎಲ್ಲರೂ ಒಳಗಡೆ ಹೋಗಿ ಮಾತಾಡ್ತೀರಿ ಏನಂತ ಆಮೇಲೆ ವಿಡಿಯೋ ಮೂಲಕ ತಿಳಿಸ್ತೀರಿ. ಇದು ಇವತ್ತ ವೀಕ್ಷಕರೇ, ಒಂದು ಭಾಷೆಯ ಮೇಲಿನ ದ್ವೇಷವನ್ನು ಹುಟ್ಟಿಸುವಂತಹ ಕೆಲಸ ಅನ್ನುವಂಥದ್ದು ಅವರು ಹೇಳ್ತಿರುವಂತದ್ದು. ಯಾಕಂತಂದ್ರೆ ಅದರ ಬದಲಾಗಿ ಏನಾದ್ರು ಒಂದು ಪೊಯಮ್ ಅಥವಾ ಇಲ್ಲ ಅಂತಂದ್ರೆ ಬೇರೆ ಲೆಕ್ಕನೋ ಇನ್ನಿತರ ಅವ್ರಿಗೆ ಸ್ಟಡಿಗೆ ಅಂತಂದ್ರೆ ಓದೋದಕ್ಕೆ ಬಹಳ ಮುಖ್ಯವಾಗಿ ಏನ್ ಬೇಕೋ ಅದು ಆಗಿದ್ದಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು. 20 ಸಲ 30 ಸಲ ಆತರ ಬರ್ಸಿದ್ರೆ ಅವ್ರಿಗೆ ಮನದಟ್ಟ ಆಗ್ತಾ ಇತ್ತು ಅಂತ. ಆದ್ರೆ ಇವರು ಈ ತರ ಮಾಡಿರೋದನ್ನ ಅವರು ವಿರೋಧ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರೀತಿ ಮಾಡುವುದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನುವಂಥದ್ದು. ಜೊತೆಗೆ ಅವರ ಒಂದು ಮನಸ್ಥಿತಿ ಏನಾಗುತ್ತೆ ಅಂತಂದ್ರೆ, ನಿಜವಾಗ್ಲೂ ಒಂದು ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗಿರುವಂತದ್ದು. ಈ ಒಂದು ವಯಸ್ಸಿನ ಮಕ್ಕಳಲ್ಲಿ ಇವರು ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅರುಣ್ ಅವರು ಹೇಳಿದ್ದಾರೆ ಅಂತ. ನಮ್ಮ ಕರ್ನಾಟಕ ನಾಡು ನುಡಿ ಸ್ವಾಭಿಮಾನಿ ವೇದಿಕೆಯಿಂದ ಬಂದಿರೋದು. ಈಗ ನಾವು ಆ ಸ್ಕೂಲ್ ಹತ್ರ ಬಂದು ಕೇಳೋದಕ್ಕೆ ಒಳಗಡೆ ಹೋಗ್ತಾ ಇದೀವಿ. ನಾವು ಹೋಗಿ ಕೇಳಿದ ಸಂದರ್ಭದಲ್ಲಿ ಆ ಹುಡುಗನ ಏನಾದ್ರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಆ ಹುಡುಗನ ಮಾರ್ಕ್ಸ್ ಕಡಿಮೆ ಆಗಿರ್ಬೋದು, ಮತ್ತೆ ಅವ್ರನ್ನ ಫೈಲ್ ಮಾಡೋದಾಗಿರ್ಬೋದು. ಈ ತರ ಏನಾದ್ರು ಮಾಡಿದ್ರೆ ಮುಂದೆ ಅದ್ರ ಮೇಲೆ ದೊಡ್ಡದಾಗಿ ಕ್ರಮ ತಗೊಳ್ತೀವಿ ಖಂಡಿತವಾಗಿ. ನಾನು ಕನ್ನಡ ಬಿಟ್ಟರೆ ಇದುವರೆಗೂ ಬೇರೆ ಭಾಷೆ ಕಲಿತಿಲ್ಲ. ಇದೇ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ 21 ವರ್ಷ ಇಲ್ಲೇ ಮಾಡ್ತೀನಿ 21 ವರ್ಷದಿಂದ. ಬಟ್ ಕನ್ನಡ ಬಿಟ್ಟರೆ ನಾನು ಬೇರೆ ಭಾಷೆ ಮಾತಾಡೋದೇ ಇಲ್ಲ. ಕಲಿದೆ ಅಂತ ಹೇಳಿದೆ ನನಗೆ. ಯಾಕಂದ್ರೆ ನಾನು ಮಲ್ಲೂರು ತಾಲೂಕು, ನಂದು ಕನ್ನಡ ರಕ್ಷಣೆ ಇದ್ಮೇಲೆ ನಾನು ಬೆಳೆದಿದ್ದೀನಿ. ಕನ್ನಡ ಬಿಟ್ಟರೆ ಬೇರೆ ಭಾಷೆ ಮಕ್ಕಳು ಇಂಗ್ಲೀಷ್ ಮಾತಾಡೋದು ನಾನು ಹೇಳ್ತೀನಿ, ನಮ್ಮ ಮಕ್ಕಳು ಕನ್ನಡ ಮಾತಾಡೋದು ಅಂತ ಹೇಳ್ತೀನಿ. ಬಟ್ ಇದು ಎಲ್ಲ ರೀತಿ ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಏನಿದೆ ಅಂತಂದರೆ ಅದರ್ ಲ್ಯಾಂಗ್ವೇಜ್ ಮಾತಾಡ್ಬಿಡಿ ಅಂತ ಹೇಳಿದ್ದಾರೆ. ಕರೆಕ್ಟ್, ಅಸೆಂಬ್ಲಿಯಲ್ಲಿ ಅನೌನ್ಸ್ ಮಾಡ್ಬೋದು. ಅಸೆಂಬ್ಲಿಯಲ್ಲಿ ಅನೌನ್ಸ್ ಮಾಡ್ಬೋದು ಅದರ್ ಲ್ಯಾಂಗ್ವೇಜಸ್ ಮಾತಾಡ್ಬೋದು. ಬಟ್ ಇದು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ನೀವು ಬರ್ಸಿದಿರಲ್ಲ, ಏನು ಬರ್ಸಿದಿರ? ಐ ವಿಲ್ ನಾಟ್ ಸ್ಪೀಕ್ ಇನ್ ಅನದರ್ ಲ್ಯಾಂಗ್ವೇಜ್. ಕನ್ನಡ ಅಂತ ಪಾಯಿಂಟ್ ಔಟ್ ಇದೆ, ಕನ್ನಡ ಅಂತ ತೋರಿಸ್ತೀನಿ ನಿಮಗೆ, ಫೋಟೋ ಸಮೇತ ಇದೆ. ಐ ವಿಲ್ ನಾಟ್ ಸ್ಪೀಕ್ ಇನ್ ಕನ್ನಡ ಅಂತ ಬರ್ಸಿದ್ದೀರಾ, ಬರ್ಸ್ಬಿಟ್ಟು ಸೈನ್ ಹಾಕಿ ಟಿಕ್ ಕೂಡ ಮಾಡಿದ್ದೀರಾ. ಓಕೆನಾ? ಅದು ಉದ್ದೇಶಪೂರ್ವವಾಗಿ ಮಾಡಿರೋದು. ಓಕೆ, ದಯವಿಟ್ಟು ಕನ್ನಡದಲ್ಲೇ ನಾವು ಬಂದು ಎವ್ರಿ ಇಯರ್ ಮಾಡ್ಬಿಟ್ಟು ಹೋಗ್ತಾರೆ. ನಮ್ಗೆ ನಾವು ಐ ಆಮ್ ಆಲ್ಸೋ ಫ್ರಮ್ ಕರ್ನಾಟಕ. ನಮ್ಗೆ ಕರ್ನಾಟಕ ಅಂತ ಏನಂದ್ರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್.
ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಮಗು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಇಲ್ಲಿ ಓದಿದೆ, ಒಂದು ಮಾತು ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಒಂದು ಮಾತು ಇಂಗ್ಲಿಷ್ ಮಾಡಕ್ ಬರಲ್ಲ. ಸೊ ದಟ್ ಇಸ್ ನೀವು ಹೇಳಿದ್ದು correct, ನೋಡ್ತೀನಿ. ಆದ್ರೆ ಈ ರೀತಿಯಾಗಿ ನೀವು 100 ಸಲ ಮತ್ತೆ 500 ಸಲ ಆ ತರ ಎಲ್ಲ ನಾವು ಬರ್ದೇ ಇಲ್ಲ. ಮತ್ತೆ ಯಾರು ಬರ್ತಿ ಮತ್ತೆ ಸೈನ್ ಹಾಕಿದ್ರಿ ಸರ್ ಮೇ ಬಿ 10 ಟೈಮ್ಸ್ ಬರ್ಸಿರ್ಬೋದು, ಬಟ್ ನಾಟ್ ಮತ್ತೆ ಆ ಹುಡುಗ ಹೇಳ್ಕೊಂತ ಇದ್ದಾನಲ್ವಾ, ಹಚ್ಕೊಂಡು ಹೇಳ್ಕೊಂತಿದ್ದಾನೆ. ಇಲ್ಲ ನೀಲ್ ಡೌನ್ ಮಾಡಿಸ್ತೀರಾ ಅನ್ನೋ ಆರೋಪ ಕೂಡ ಇದೆ. ಅದ್ರ ಬಗ್ಗೆ ಹೇಳೋದು. ಸರ್ ವಿ ಆರ್ ಅಗೇನ್ಸ್ಟ್ ಫಾರ್ಮಲ್ ಪನಿಷ್ಮೆಂಟ್. ಓಕೆ, ನಾವು ಬಂದು ಮಕ್ಕಳನ್ನ ಪನಿಷ್ ಮಾಡೋದ್ರಲ್ಲಿ ವಿ ಆರ್ ನಾಟ್ ಕರೆಕ್ಟ್. ನಾವು ಬಂದು ಎವ್ರಿ ಮಾರ್ನಿಂಗ್ ಇಲ್ಲಿ ನಮಗೆ ಪ್ರೇಯರಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಇವಾಗ ಗೊತ್ತು ಈ ಮಕ್ಕಳನ್ನ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅನಿವಾರ್ಯ, ಸಮ್ಟೈಮ್ಸ್ ವಿ ಹ್ಯಾವ್ ಟು ಪನಿಷ್, ಕರೆಕ್ಟ್. ಬಟ್ ಅದ್ರಲ್ಲಿ ಅವ್ನು ಏನ್ ಹೇಳಿದಾನೆ ಫುಲ್ ಡೇ ಅಂತ, ಅದು ನಿಜ ಇದೆ. ಅವ್ರಿಗಾಗಿ ನಿಮ್ ಕಡೆಯಿಂದ ಎಜುಕೇಶನ್ ಆಗ್ಲಿ ಇಲ್ಲ ಬೇರೆ ಟಾರ್ಗೆಟ್ ಮಾಡಿದ್ರೆ ಆ ಥರ ಮಾಡೋದಿಲ್ಲ. ನಾನು ಹೇಳ್ತಿರೋದು ನಾನು ನಿನ್ ಕೆಲಸ ತುಂಬಾ ಒಂದ್ ನಿಮಿಷ ಖುಷಿ ಪಡ್ತೀನಿ, ಯಾಕಂದ್ರೆ ಡೈಲಿ ನಿನ್ ಯೂಟ್ಯೂಬ್ ನೋಡ್ತೀನಿ ನಾನು. ಆ ಹಿಂದಿ ಬೋರ್ಡ್ಸ್ ಇದು ಮಾಡಿಲ್ಲ, ನೀವು ಅವನ್ನ ಕರ್ಸಿ ಅವ್ನಿಗೆ ಏನಾದ್ರು ಆದ್ರೆ ದೆನ್ ಯು ಕ್ಯಾನ್ ಟಾಕ್. ಆ ಮಗುನ ನಮ್ಮ ಸ್ಕೂಲಲ್ಲಿ ಇಟ್ಟು ಅವ್ನಿಗೆ 10th ಮುಗಿಸಿ ನಾವು ಕಲ್ತಿದ್ದೀವಿ. ಆ ಥರ ಎಗೇನೆಸ್ಟ್ ಬರುತ್ತೆ. ಮೇ ಬಿ ಅವ್ರು ನಮ್ಗೆ ಇದು ಮಾಡ್ಬೋದು, ಬಟ್ ನಾವು ಒಂದು ಎಜುಕೇಶನ್ ಇದು ಮಾಡ್ತಾ ಇದೀವಲ್ಲ, ನಾವು ಅವ್ರಿಗೆ ಇದು ಮಾಡೋಣ. ನೈನ್ತ್ ಮೇಲೆ 3rd floor. ಇದೆಲ್ಲ ಬೇಕಾಗಿಲ್ಲ. ಸ್ಟೂಡೆಂಟ್ ನೇರವಾಗಿ ಆರೋಪ ಮಾಡ್ತಿದ್ದಾರಲ್ವಾ, ಅವ್ರನ್ನೇ ಕರ್ಕೋಣ. ಹೋಗ್ಬೇಡಿ. 21 ವರ್ಷ ಆಯ್ತು ಇದೇ ಸ್ಕೂಲಲ್ಲಿ ಈ ಟೀಚರ್ ಆಗಿ 21 ವರ್ಷ ಇಲ್ಲೇ ಕೆಲಸ ಮಾಡ್ತೀನಿ. ಇದುವರೆಗೂ ನಾನು ಇಂಗ್ಲೀಷ್ ಕಲ್ತಿಲ್ಲ. ಬೇಕಾದ್ರೆ ಕೇಳ್ತಾರೆ ಇಂಗ್ಲೀಷ್ ಮೀಡಿಯಮಲ್ಲಿ PT ಸರ್ ಇಂಗ್ಲೀಷ್ ಮಾತಾಡಲ್ಲ ಅಂತ ಸುಮಾರು ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ನಾನು ಮಾತಾಡಿಲ್ಲ, ನಾನು ಕನ್ನಡದಲ್ಲೇ ಮಾತಾಡೋದು, ಮಕ್ಕಳ ಜೊತೆ ಕನ್ನಡದಲ್ಲೇ ಮಾತಾಡೋದು ನಾನು ಈಗಲೂ. ಯಾಕಂದ್ರೆ ನಮ್ಮ ಕರ್ನಾಟಕ ಫಸ್ಟ್ ನಾವು ಕನ್ನಡ ಭಾಷೆಗೆ ಪ್ರಿಫರೆನ್ಸ್ ಕೊಡಬೇಕು, ಆಮೇಲೆ ಅದರ್ ಲ್ಯಾಂಗ್ವೇಜ್. ಮತ್ತೆ ಆದ್ರೂ ನೀವು ಇಷ್ಟೆಲ್ಲ ಅಭಿಮಾನ ಇಟ್ಕೊಂಡು ಕೂಡ ನೇರವಾಗಿ ಒಬ್ಬ ಸ್ಟೂಡೆಂಟ್ ಈ ತರ ಮಾಡಿ ಅದು ಗೊತ್ತಾಗ್ತಲ್ಲ, ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಅವು ಯಾಕಂದ್ರೆ ಇಲ್ಲಿ ಮಕ್ಳು ಏನೋ ಕಂಪ್ಲೇಂಟ್ ಆಗಿ ನನ್ನ ಹತ್ರ ಬಂದು ಹೇಳೋರು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ, ಬಟ್ ಇದುವರೆಗೂ ಹೇಳಿಲ್ಲ ಅನ್ನೋದು. ಇರಿ ಆ ಹುಡುಗ ಬಂದ್ರೆ ಗೊತ್ತಾಗ್ಬಿಡ್ತಿಲ್ಲ. ಶುಭಮ್ ಕನ್ನಡ ಮಾತಾಡಿದ್ರೆ ನೀಲ್ ಡೌನ್ ಮಾಡಿಸ್ತಾರೆ, ಮತ್ತೆ ಬೈತಾರೆ, ಮತ್ತೆ 100 ಸತಿ ಬರ್ಸ್ತಾರೆ ಬುಕ್ಕಲ್ಲಿ ಅಂತ. ಐ ವಿಲ್ ಟಾಕ್ ಇನ್ ಇಂಗ್ಲಿಷ್. ಹಾ ಆಯ್ತು. ಪೇರೆಂಟ್ಸ್ಗಳು ನಮ್ಮ ಹತ್ರ ಕಳಿಸಿದಾಗ ಮಗು ಇಂಗ್ಲಿಷ್ ಮೀಡಿಯಂಗೆ ಹೋಗ್ಲಿ, ಇಂಗ್ಲಿಷ್ ಕಲಿಲಿ ಅನ್ನೋದು ನಾವೇನು ಮಾಡ್ತೀವಿ. ಸರಿ, ನಿಮ್ ರೂಲ್ಸ್ ನಾವು ಒಪ್ಕೊಂತೀರಿ, ಎಲ್ಲರೂ ಇಂಗ್ಲಿಷ್ ಮಾತಾಡ್ಬೇಕು, ಇದು ನಾನು ಒಪ್ಕೊಂತೀನಿ. ಸ್ಕೂಲಲ್ಲಿ ಒಂದು ರೂಲ್ಸ್ ಇರುತ್ತೆ, ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ, ಇಂಗ್ಲಿಷ್ ಮಾತಾಡ್ಬೇಕು, ಕನ್ನಡ ಮಾತಾಡಬೇಕು. ಒಂದು ಪೋಯಮ್ ಎತ್ಕೊಂಡು ಆ ಪೋಯಮ್ ಅಲ್ಲಿ ಬರ್ಬೋದಾಗಿತ್ತು. ಏನಂತ ಆ ಪೋಯಮ್ ಇನ್ನೂ ನಾಲೆಜ್ ಬರ್ತಿತ್ತು ಅವ್ನಿಗೆ. ಅದನ್ನ ಒಂದು ಯಾವ ಸಬ್ಜೆಕ್ಟ್ ಅಲ್ಲಿ ಇನ್ನೂರು ಸರಿ ಬರ್ತಿ, ಅದು ನಿಮ್ ಸುಳ್ಳು. ಒಂದ್ ನಿಮಿಷ ಹೇಳಿ ಒಂದ್ 200 ಸರಿ ಬರ್ತೀರಿ, ಅವ್ನ ನಾಲೆಜ್ ಇಂಪ್ರೂವ್ ಆಗ್ತೈತಾ? ಇಂಪ್ರೂವ್ ಆಗ್ತೈತಾ? ಅದು ಬಿಟ್ಬಿಟ್ಟು ನಾಟ್ ಸ್ಪೀಕಿಂಗ್ ಕನ್ನಡ ಅಂತ ಬರ್ತಿದ್ದಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಸರ್? ಏನ್ ಸರ್ ಹೇಳ್ತೀನಿ ಇದ್ರ ಬಗ್ಗೆ? ಸರ್ ಏನ್ ಗೊತ್ತಾ, ನೀವೀಗ ಹೇಳ್ತಿದ್ರೆ ಒಂದು ಪೊಯಮ್ ಬರೀರಿ ಅಂತ, ಆ ಪೊಯಮ್ ನಾಲೆಜ್ ಬರುತ್ತೆ ಅವನಿಗೆ. ನಾವ್ ಹೇಳ್ತಾರೋ ಸ್ಕೂಲಲ್ಲಿ ಆದಷ್ಟು ಅವನು ಇಂಗ್ಲಿಷ್ ಮಾತಾಡಿ ಇಂಗ್ಲಿಷ್ ಇಂಪ್ರೂವ್ ಆಗ್ಲಿ ಅಂತ ಹೇಳಿದ್ದು ತಲೆಯಲ್ಲಿ ಇರುತ್ತಾ? ಅದು ನೀವು ಬುದ್ಧಿ ಮಾತು ಹೇಳಬೇಕು. ಹೇಳಿದೀವಲ್ಲ ಸರ್, ಹೇಳಿದೀವಲ್ಲ ಸರ್. ಒಬ್ರಿಗೆ ಮಾತ್ರ ಆನ್ಸರ್ ಮಾಡಿ ಸರ್. ನಾನು ಬರ್ಸಿದ್ದೀನಲ್ಲ ಸರ್, ಹೇಳಿದ್ದೀನಲ್ಲ ಸರ್, ಬುದ್ಧಿವಾದ ಹೇಳಿದ್ದೀಗ. ನಾನು ಒಂದು ಪೊಯಮ್ ಕೊಡ್ಬೇಕಿತ್ತ? ಪೊಯಮ್ ಕೊಡ್ಬೇಕಾಗಿತ್ತು, ಅದು ಅವ್ರಿಗೆ ತಿಳುವಳಿಕೆ ಬರ್ತಿತ್ತು. ನೀವೇನ್ ಮಾಡ್ಬೇಕಂತ ಹೇಳ್ಬೇಕು, ಮೇಡಮ್ ಅಂತ ಎಷ್ಟು ಮಟ್ಟಿಗೆ ಸರಿ ಇದೆ, 100 ಸರಿ ಬರ್ತಾ ಎಷ್ಟು ಮಟ್ಟಿಗೆ. ಅದು ನಿಮ್ಮ ಇದ್ರಲ್ಲಿ ಅದು ಮಾಡಿಸಬಾರ್ದಾಗಿತ್ತ. ಸೊ ಮಗು ಕಲ್ತ್ಕೊಳ್ಳೋದ್ ಬಿಟ್ರೆ ಮಗು ಕಲ್ತ್ಕೊಳ್ಳುತ್ತಾ? ಸರಿ ಸರ್, ನಾವು ತಗೊಂತೀವಿ ಸರ್, ಇದು ನಾ ಒಂದು ಸಜೆಷನ್ ಆಗಿ ನಾವು ತಗೋತೀವಿ. ಇಂಗ್ಲಿಷ್ ನೋಡಿ ಅಲ್ಲೂ ಇಂಗ್ಲಿಷ್ ಇರೋದು ಇಲ್ಲೂ ಇಂಗ್ಲಿಷ್ ಇರೋದು ಎರಡು ಒಂದೇ ಅಲ್ವಾ, ಕಲಿತಾರೆ. 9ನೇ ಕ್ಲಾಸ್ ವರ್ಗು ಅವ್ನು ಇಂಗ್ಲಿಷ್ ಮೀಡಿಯಂ ಓದಿರೋದು ಸರ್. ಇಂಗ್ಲಿಷ್ ಓದಿದ್ರು ನೀವು ಕನ್ನಡಿಗರು ಅವನು ಕನ್ನಡಿಗರು ನಾನು ಹೇಳ್ತಾ ಇದ್ದೀನಿ. ಅಲ್ಲಲ್ಲ ಇರುತ್ತೆ ಸರ್, ನಿಮಗಿರೋ ಅಭಿಮಾನಕ್ಕಿಂತ 100% ನನಗಿದೆ ಅಭಿಮಾನ. ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತಿದ್ದೀರಾ, ನಾನು ತಗೊಂಡು. ಸರಿ, ನಾನೊಂದು ಕನ್ನಡ ಮಾತಾಡಬಾರ್ದಂತ 100 ಸರಿ ಬರ್ದಿದ್ದಾನೆ. ನೀವು ಒಂದೇ ಒಂದ್ಸರಿ ಕನ್ನಡ ನಾವು ಮಾತಾಡಿಲ್ಲ ಅಂತ ಹೇಳಿರೋದಕ್ಕೆ ಅದು ಒಂದ್ಸರಿ ಬರ್ಕೊಡ್ಬೇಕಂತ ಹೇಳ್ತಾರೆ.
ನೀವೇ ಹೇಳಿ ಸರ್ ಹೇಗ್ ಮಾಡ್ಬೋದು ನಾವು? ಇದೆಲ್ಲ ಮಾಡ್ಸಿದ್ರಲ್ವಾ, ಅದರಿಂದ ಏನ್ ಪ್ರಯೋಜನ ಆಯ್ತು ಸರ್? ಹೇಳಿ ಸರ್. ಮಗುಗೆ ಅರಿವಾಗುತ್ತಲ್ವ, ಯಾವ ತರ ಅರಿವು ಆಗುತ್ತೆ ಸರ್? ಯಾವ ತರ ಒಂದು ಭಯ ಅಂತಾದ್ರೂ ಬರುತ್ತಲ್ಲ, ಆ ಭಯದಿಂದ ಶುರುವಾಗುತ್ತಲ್ವಾ? ಒಂದು ಯಾವ್ದೋ ಒಂದು ಅವರು ಅರುಣ್ ಅವ್ರು ಹೇಳ್ದಂಗೆ ಪೊಯಮ್ ಏನೋ ಒಂದು ಬರ್ಸಿದಿದ್ರೆ ಸಜೆಷನ್ ತಗೊಳ್ಳೋದಿಲ್ಲಲ್ಲ ಸರ್, ಅದನ್ನ ಸಜೆಷನ್ ತಗೊಂತಾ ಇದ್ದೀನಿ, ಸಜೆಷನ್ ತಗೊಂಡು. ಸರಿ ಆಯ್ತು. ಇವಾಗ ನಾನು ಏನು ಗೊತ್ತಾ, ನೀಡೋ ಮಾಡ್ತೀರಿ ಎಷ್ಟು ಮಟ್ಟಿಗೆ ಸರಿ ಇದೆ ನೀವು ಹೇಳಿ, ಮತ್ತೆ ಕನ್ನಡ ನಾನು ಮಾತಾಡೋಣ ಬರ್ತೀರಿ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಹೇಳಿ ನಾವು ಇಲ್ಲಿಂದ ಹೋಗಿ ಸಜೆಷನ್ ತಗೊಂತಾ ಇದ್ದೀನಲ್ಲ ಸರ್. ಹೇಳಿ ಏನ್ ಮಾಡ್ತೀರಾ ಇನ್ನು ಮುಂದಕ್ಕೆ ಏನು ಏನ್ ಮಾಡ್ತೀರಿ ಹೇಳಿ. ಅಡ್ವೈಸ್ ಒಂದೇ ನೀವು ಮಾಡ್ಬೇಕು ಅಂತ ಹೇಳಿರೋದು, ಮಾಡೋಣ. ಅವ್ರಿಗೆ ತಿಳುವಳಿಕೆ ಹೇಳಿ ಅಂತ ಹೇಳಿದೀರಲ್ವಾ, ಕರೆದು ತಿಳುವಳಿಕೆ ಹೇಳ್ತೀವಿ ಸರ್. ಸ್ವಲ್ಪ ಮಾತಾಡಪ್ಪ ನೀನು, ಭಾಷೆ ನಿನ್ಗೆ ಮುಂದಕ್ಕೆ ಬೇಕಾಗುತ್ತೆ ಅಂತ ಹೇಳ್ತೀವಿ.